ನಮಸ್ಕಾರ ಪುಟಾಣಿಗಳೇ, ಎಲ್ರಿಗೂ ನಮಸ್ಕಾರ. ಇವತ್ತು ನಾನೊಂದು ತುಂಬ ಚಂದದ ಕತೆ ಹೇಳ್ತೀನಿ. ಇದು ಮೋನು ಅಂತ ಒಂದು ಮುದ್ದಾದ ಪುಟ್ಟ ಮೊಲದ ಕಥೆ. ಸರಿ ಬನ್ನಿ, ಆರಾಮಾಗಿ ಮಲ್ಕೊಳ್ಳಿ, ನಾನು ಕತೆ ಹೇಳ್ತೀನಿ ಕೇಳಿ. ತುಂಬಾ ವರ್ಷಗಳ ಹಿಂದೆ ಎತ್ತರವಾದ ಮರಗಳು, ಬಣ್ಣ ಬಣ್ಣದ ಹೂಗಳು, ಆಮೇಲೆ ಜುಳುಜುಳು ಅಂತ ಹರಿಯೋ ತೊರೆಗಳು ಇವೆಲ್ಲ ಇದ್ದಂಥ ಒಂದು ದಟ್ಟವಾದ ಹಚ್ಚು ಹಸಿರಿನ ಕಾಡಿತ್ತು ಗೊತ್ತಾ? ಅದೇ ಸುಂದರವಾದ ಕಾಡಿನ ಮಧ್ಯದಲ್ಲಿ ಮೆತ್ತಗಿನ ಹುಲ್ಲಿನ ಹಾಸಿಗೆ ಇದ್ದ ಒಂದು ಪುಟ್ಟ ಬಿಲದಲ್ಲಿ ಹಿಮದಷ್ಟು ಬೆಳ್ಳಗಿದ್ದ ಒಂದು ಮುದ್ದಾದ ಮೊಲ ವಾಸವಾಗಿತ್ತು. ಅದರ ಹೆಸರು ಮೋನು, ಎಲ್ಲರಿಗೂ ಇಷ್ಟವಾಗುವ ಮೋನು. ಮೋನೋಗೆ ಕ್ಯಾರೆಟ್ ಅಂದ್ರೆ ಅಬ್ಬಬ್ಬಾ ಪಂಚಪ್ರಾಣ. ದಿನಪೂರ್ತಿ ಸಿಹಿಯಾದ ಕಿತ್ತಳೆ ಬಣ್ಣದ ಕ್ಯಾರೆಟ್ಗಳನ್ನ ಹುಡುಕೋದೇ ಅದರ ಕೆಲಸ. ಒಂದಿನ ಏನಾಯ್ತು ಗೊತ್ತಾ? ಮೋನು ಕಾಡಿನ ತುಂಬ ಒಳಗೋಗಿತ್ತು. ಹಾಗೆ ಅಲಿಯುತ್ತಿದ್ದಾಗ ಅದಕ್ಕೊಂದು ವಿಚಿತ್ರವಾದ ತೋಟ ಕಾಣಿಸ್ತು. ಅರೆ, ಆ ತೋಟದ ಹೂಗಳೆಲ್ಲ ಮಿನುಗುವ ನಕ್ಷತ್ರಗಳ ಥರ ಹೊಳಿತಾ ಇದ್ವು. ಅದನ್ನ ನೋಡಿ ಮೋನುಗೆ ಆಶ್ಚರ್ಯವಾಯಿತು. ಅದು ತನ್ನಲ್ಲೇ ಹೀಗೆ ಅಂದುಕೊಂಡಿತ್ತು, ಅಬ್ಬಾ, ಇದ್ಯಾವುದೋ ಜಾದೂ ತೋಟನೇ ಇರಬೇಕು. ಸರಿ, ಮೋನು ಮೆಲ್ಲಗೆ ತೋಟದೊಳಗೆ ಹೋಯ್ತು. ಒಂದು ಕ್ಯಾರೆಟ್ ಕಿತ್ತೇ ಬಿಡೋಣ ಅಂತ ಕೈ ಹಾಕಿದಾಗ ಎಲ್ಲೋ ಗಾಳಿಯಲ್ಲಿ ತೇಲಿ ಬಂದ ಹಾಗೆ ಒಂದು ಸಿಹಿಯಾದ ಧ್ವನಿ ಕೇಳಿಸ್ತು. ಆ ಧ್ವನಿ ಹೀಗೆ ಹೇಳ್ತು, ಈ ತೋಟ ಒಳ್ಳೆಯ ಮನ್ಸಿರೋರಿಗೆ ಮಾತ್ರ ಸಹಾಯ ಮಾಡುತ್ತೆ. ಮೋನು ಏನ್ ಮಾಡೋದಂತ ಯೋಚನೆ ಮಾಡ್ತಿದ್ದಾಗ್ಲೇ ಅದ್ರ ಕಣ್ಣಿಗೆ ಅಲ್ಲೇ ಪಕ್ಕದಲ್ಲಿ ಒಂದು ಪುಟ್ಟ ಆಮೆ ಕಾಣಿಸ್ತು. ಅಯ್ಯೋ ಪಾಪ, ಅದು ಕೆಸರಲ್ಲಿ ಸಿಕ್ಕಿ ಹಾಕೊಂಡು ಹೊರಗೆ ಬರೋಕ್ಕೆ ಒದ್ದಾಡ್ತಾ ಇತ್ತು. ಇದನ್ನು ನೋಡಿದ ಮೋನು ಒಂದು ಕ್ಷಣ ಕೂಡ ಯೋಚನೆ ಮಾಡ್ಲಿಲ್ಲ. ತಕ್ಷಣ ಓಡಿ ಹೋಗಿ ತನ್ನ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿ ಆ ಆಮೆಯನ್ನ ಕೆಸರಿಂದ ಹೊರಗೆ ಎಳೆದುಬಿಡ್ತು. ಮೋನು ಆಮೆಗೆ ಸಹಾಯ ಮಾಡಿದ್ದೇ ತಡ ಆ ಜಾದೂ ತೋಟದ ಹೂಗಳೆಲ್ಲ ಇದ್ದಕ್ಕಿದ್ದಂತೆ ಇನ್ನೂ ಜೋರಾಗಿ ಹೊಳಿಯಕ್ಕೆ ಶುರು ಮಾಡಿದ್ವು. ಇಡೀ ತೋಟನೇ ಬೆಳಕಿಂದ ತುಂಬಿ ಹೋಯ್ತು. ಅಬಾ, ಏನಿದು ಚಮತ್ಕಾರ! ನೋಡ್ತಿದ್ದ ಹಾಗೆ ಮರಗಳಿಂದ ಟಪ್ ಟಪ್ ಅಂತ 100 ರುಚಿಯಾದ ಕ್ಯಾರೆಟ್ಗಳು ಕೆಳಗೆ ಬೀಳೋಕೆ ಶುರುವಾದವು. ಮೋನುಗೆ ಅಂತೂ ತುಂಬ ಖುಷಿಯಾಗಿ ಹೋಯ್ತು. ಅದು ಆ ಎಲ್ಲ ಕ್ಯಾರೆಟ್ಗಳನ್ನ ತಗೊಂಡು ಹೋಗಿ ಅದರ ಫ್ರೆಂಡ್ಸ್ ಇದ್ರಲ್ಲ, ಜಿಂಕೆ, ಅಳಿಲು, ಕರಡಿ ಎಲ್ಲರ ಜೊತೆ ಹಂಚಿಕೊಂಡು ತಿಂತು. ಆಮೇಲೆ ಎಲ್ಲರೂ ಒಟ್ಟಿಗೆ ಸೇರಿ ಖುಷಿಯಿಂದ ಆಟ ಆಡಿದ್ರು. ಹಾಗಾದ್ರೆ ಈ ಚಂದದ ಕಥೆಯಿಂದ ನಾವು ಏನ್ ಕಲಿತ್ವಿ ಅಂತ ನೋಡೋಣವಾ? ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ನಾವು ಬೇರೆಯವರಿಗೆ ದಯೆ ತೋರಿಸಿದ್ರೆ, ಸಹಾಯ ಮಾಡಿದ್ರೆ ಅದಕ್ಕೆ ಯಾವತ್ತಿದ್ರೂ ಒಳ್ಳೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಈಗ ನೀವೇ ಯೋಚನೆ ಮಾಡಿ ನೋಡಿ, ನಾವು ಬೇರೆಯವರಿಗೆ ಸಹಾಯ ಮಾಡಿದಾಗ ನಮ್ಮ ಮನಸ್ಸಿಗೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ? ಸರಿ, ಎಲ್ಲರಿಗೂ ಶುಭರಾತ್ರಿ. ಮಕ್ಕಳೇ, ನಿಮಗೆ ಈ ಕಥೆ ಇಷ್ಟ ಆಯ್ತಾ? ಇನ್ನೂ ಹೀಗೆಯೇ ಮುದ್ದಾದ ಕನ್ನಡ ಕಥೆಗಳು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ಹೊಸ ಕಥೆಯಲ್ಲಿ ಭೇಟಿಯಾಗೋಣ. ಬಾಯ್ ಮಕ್ಕಳೇ.